ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಈ ಹೇಳಿಕೆ ಸಹಜವಾಗಿ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಸಿಎಂ ಖಂಡಿಸಿದ್ದಾರೆ. ಸಂವಿಧಾನ ಬದಲಾವಣೆಯ ಕೆಲಸ ಆದ್ರೆ ದೇಶದಲ್ಲಿ ರಕ್ತಪಾತ ಆಗುತ್ತೆ. ಇದು ಬಿಜೆಪಿಯವರ ಹಿಡನ್ ಅಜೆಂಡಾ ಅಂತ ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮೋದಿ ಕೂಡ ಶಿಸ್ತು ಕ್ರಮ ಕೈಗೊಳ್ಳಲಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಸಿಎಂ ಎತ್ತಿದ್ದಾರೆ. ಅನಂತಕುಮಾರ್ ಹೆಗಡೆಯನ್ನ ಯಾಕೆ ಬಿಜೆಪಿಯಲ್ಲಿ ಇಟ್ಕೊಂಡಿದ್ದಾರೆ, ಹೆಗಡೆ ಹೇಳಿಕೆ ವೈಯಕ್ತಿಕ ಅಂತ ಬಿಜೆಪಿ ಯಾಕೆ ಹೇಳ್ತಾ ಇದೆ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಕಿಡಿಕಾರಿದ್ದಾರೆ. ಕುಮಾರ್ ಹೆಗಡೆಯವರು ಇದು ಮೊದಲನೇ ಸಲ ಅಲ್ಲ, ಹಿಂದೆ ಮಂತ್ರಿಯಾಗಿದ್ದರು ಕೂಡ ಹೇಳಿದ್ದಾರೆ. ಯಾರ ಕಾಲದಲ್ಲಿ ಮಂತ್ರಿ ಆಗಿದ್ದದ್ದು? ನರೇಂದ್ರ ಮೋದಿಯವರ ಕಾಲದಲ್ಲಿ ಮಂತ್ರಿಯಾಗಿದ್ದರು. ನರೇಂದ್ರ ಮೋದಿಯವರು ಅವರನ್ನು ಮಂತ್ರಿಮಂಡಲದಿಂದ ಬಿಡೋದಾಗಲಿ, ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಗೊಳ್ಳಿಲ್ಲ. ಇದು ಬಿ ಜೆ ಪಿಯವರ ಹಿಡನ್ ಅಜೆಂಡಾ. ಸಂವಿಧಾನ ಬದಲಾವಣೆ ಮಾಡಬೇಕು. ಈಗ ಅವ್ರೇನು ಹೇಳಿದ್ದಾರೆ, ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತೇಳಿ ಅಲ್ವಾ? ಅದಕ್ಕೋಸ್ಕರವಾಗಿ ನಮಗೆ 2/3 ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ. ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ 2/3 ಮೆಜಾರಿಟಿ ಬೇಕು. ಅವರು ದೇಶ ಉದ್ಧಾರ ಮಾಡೋಕ್ಕಲ್ಲ, ಬಡವರು ಉದ್ಧಾರ ಮಾಡೋಕ್ಕಲ್ಲ, ಸಂವಿಧಾನ ಬದಲಾವಣೆ ಮಾಡೋಕ್ಕೆ. ಯಾಕಂತಂದರೆ ಅವರು ಮರುವಾದ ಬಿಜೆಪಿಯವರು ಹೆಂಗೆ ಪರ್ಸನಲ್ ಅಂತ ಹೇಳಕ್ಕಾಗ್ತದೆ? ವೈದ್ಯಕೀಯ ಬಿಜೆಪಿ ಪರ್ಸನಲ್ ಇದ್ರೆ ಯಾಕೆ ಇಟ್ಕೊಳಕ್ ಸಾಧ್ಯ? ಏನ್ ಆಕ್ಷನ್ ತಗೊಂಡಿದ್ದಾರೆ? ಈಸ್ ದಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್, ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಅವ್ರೇನು ಎಕ್ಸ್ಪೆಲ್ ಮಾಡಿದಾರಾ? ಏನು ಎಕ್ಸ್ಪೆಲ್ ಮಾಡಿದ್ದಾರೆ? ಅವರ ಚಿಂತನೆನ ಅವರ ಪಾರ್ಲಿಮೆಂಟ್ ಮೆಂಬರ್ ಮೇಲೆ ಈಗ ಡಿ.ಕೆ. ಶಿವಕುಮಾರ್